ನಮಸ್ತೆ ವೀಕ್ಷಕರೇ, ಈ ದಿವಸ ಮಕರ ಸಂಕ್ರಾಂತಿಯ ಶುಭ ದಿನ. ಜನವರಿ 14, 2026. ನಾವು ದುರ್ಗಾಪುರ ಶ್ವಾರಾಮಣ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಪ್ರಯುಕ್ತವಾಗಿ 100 ರೂಪಾಯಿ ಅದೃಷ್ಟ ಚೀಟಿ ಯೋಜನೆಯನ್ನು ಪ್ರಾರಂಭ ಮಾಡಿ ಇವತ್ತಿಗೆ 15 ತಿಂಗಳುಗಳು ಕಳೆದಿವೆ. ಈ ದಿವಸ ಈ ಶುಭ ದಿನದಂದು ನಾವು 100 ರೂಪಾಯಿ ಅದೃಷ್ಟ ಚೀಟಿ ಯೋಜನೆಯ ವಿಜೇತರನ್ನು ಆಯ್ಕೆ ಮಾಡಲು ಸೇರಿರುತ್ತೇವೆ. ಈ 100 ರೂಪಾಯಿ ಅದೃಷ್ಟ ಚೀಟಿ ಯೋಜನೆಯಲ್ಲಿ ನಮ್ಮ ಕ್ಷೇತ್ರದ ಸೇವಕರು ದಕ್ಷಿಣ ಕನ್ನಡದ ಮೂಲೆ ಮೂಲೆಯಲ್ಲಿ ಎಲ್ಲ ದೇವಸ್ಥಾನ ಜಾತ್ರಾ ಮಹೋತ್ಸವಕ್ಕೆ ಹೋಗಿ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಸಹಕಾರವನ್ನು ಕೋರಿದಾಗ ಎಲ್ಲ ಭಕ್ತಾಭಿಮಾನಿಗಳು ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟ ಎಲ್ಲ ಭಕ್ತಾಭಿಮಾನಿಗಳಿಗೆ ನಾವು ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಕೊಡುತ್ತಿದ್ದೇವೆ. ಅದೇ ರೀತಿ ಈ ಕ್ಷೇತ್ರದ ಈ ದಿವಸದ ಈ ಅದೃಷ್ಟ ಚೀಟಿ ಯೋಜನೆಯಲ್ಲಿ 3 ಬಹುಮಾನಗಳನ್ನು ನಾವು ಘೋಷಿಸಿದ್ದೇವೆ. ಮೊದಲನೇ ಬಹುಮಾನವಾಗಿ ಪಲ್ಸರ್ ಬೈಕ್, ಎರಡನೇ ಬಹುಮಾನವಾಗಿ ಹೋಂಡಾ ಆಕ್ಟಿವಾ, ಅದೇ ರೀತಿ 3ನೇ ಬಹುಮಾನವಾಗಿ 5 ಗ್ರಾಂ ಬಂಗಾರವನ್ನು ನಾವು ಹೇಳಿದ್ದೇವೆ. ಅದೇ ರೀತಿ ಇದೀಗ ನಾವು ನಮ್ಮ ವಿಜೇತರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ನನ್ನೊಂದಿಗೆ ಈ ದಿವಸ ಕ್ಷೇತ್ರದ ಅರ್ಚಕರಾದ ಚಂದ್ರ, ಅದೇ ರೀತಿ ನನ್ನೊಂದಿಗೆ ಶುಭಕರ ಆಚಾರ್ಯ ಇವರು ಸಹ ಇದ್ದಾರೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದ ಭಾಸ್ಕರ ಅವರು ಸಹ ನಮ್ಮೊಂದಿಗಿದ್ದಾರೆ. ಮತ್ತೆ ನನ್ನೊಂದಿಗೆ ಕ್ಷೇತ್ರ ಧರ್ಮದರ್ಶಿಗಳಾದ ಸುನೀಲ್ ಕುಮಾರ್ ಇವರು ಸಹ ಇದ್ದಾರೆ. ಇದೀಗ ನಾವು ಪ್ರಾರಂಭವಾಗಿ ಧರ್ಮದರ್ಶಿಗಳು ಇದನ್ನು ಚೀಟಿಯನ್ನು ಹಾಕ್ತಾ ಇದ್ದಾರೆ. ಇದೀಗ ನಾವು ಪ್ರಾರಂಭಿಕವಾಗಿ ಮೊದಲನೇ ಬಹುಮಾನವಾದ ಪಲ್ಸರ್ ಬೈಕ್ ಯಾರಿಗಾರ ವಿಜೇತರಂತ ನಾವು ಆಯ್ಕೆ ಮಾಡ್ತಿದ್ದೇವೆ. ಇದೀಗ ನಾವು ಶುಭಕರ ಅವರ ಹತ್ರ ಮೊದಲನೇ ಬಹುಮಾನವನ್ನು ವಿಜೇತರನ್ನು ಆಯ್ಕೆ ಮಾಡಲು ಕೇಳಿಕೊಳ್ತಿದ್ದೇವೆ. ಇವರು ಕ್ಷೇತ್ರ ಲೆಕ್ಕ ಪರಿಶೋಧಕರಾಗಿರುತ್ತಾರೆ. ಇವರನ್ನು ನಾನೀಗ ಮೊದಲನೇ ಬಹುಮಾನ ವಿಜೇತರನ್ನು ಆಯ್ಕೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಯ ಮೊದಲನೇ ವಿಜೇತರು ಕ್ರಮ ಸಂಖ್ಯೆ 013758 013758. ಇದು ಮೊದಲನೇ ಬಹುಮಾನವಾಗಿ ಪಲ್ಸರ್ ಬೈಕ್. ಈ ವಿಜೇತರು ಬಂದು ಕ್ಷೇತ್ರದಲ್ಲಿ ಬಂದು ತಮ್ಮ ಅದೃಷ್ಟ ಚೀಟಿಯನ್ನು ತೋರಿಸಿ ಮೊದಲನೇ ಆಯ್ಕೆಯನ್ನು ಕಲೆಕ್ಟ್ ಮಾಡಿಕೊಳ್ಳಬಹುದು. ಮೊದಲನೇದಾಗಿ ಪಲ್ಸರ್ ಬೈಕ್ ವಿಜೇತರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈಗ ಮುಂದಿನದು ಎರಡನೇ ವಿಜೇತರನ್ನು ಆಯ್ಕೆ ಮಾಡುವ ಸಮಯ. ಎರಡನೇ ಬಹುಮಾನವಾಗಿ ನಾವು ಹೋಂಡಾ ಆಕ್ಟಿವಾ ಮಾಡಿದ್ದೇವೆ. ಇಲ್ಲಿ ನನ್ನೊಂದಿಗೆ ಭಾಸ್ಕರ್ ಅವರಿದ್ದಾರೆ. ಇವರು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ. ಇವರು ಇವಾಗ ಎರಡನೇ ವಿಜೇತರನ್ನು ಆಯ್ಕೆ ಮಾಡುತ್ತಿದ್ದಾರೆ. ಎರಡನೇ ವಿಜೇತರು ಕ್ರಮ ಸಂಖ್ಯೆ 012137 ಎರಡನೇ ಬಹುಮಾನವನ್ನು ವಿಜೇತರ ಆಯ್ಕೆಯಾಗಿರುವಂತಹ ವಿಜೇತರಿಗೆ ಅಭಿನಂದನೆಗಳು. ಇವರು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲಿ ಕೊಟ್ಟಿರುವಂತಹ ಅದೃಷ್ಟ ಚೀಟಿ ಯೋಜನೆಯನ್ನು ಅದೃಷ್ಟ ಚೀಟಿಯನ್ನು ತೋರಿಸಿ ಬಹುಮಾನವಾಗಿ ಹೋಂಡಾ ಆಕ್ಟಿವಾವನ್ನು ಕಲೆಕ್ಟ್ ಮಾಡಿಕೊಳ್ಳಬಹುದೆಂದು ನಿಮ್ಮಲ್ಲಿ ನಾವು ಹೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇದೀಗ ನಾವು 3ನೇ ವಿಜೇತರು ಅಂದರೆ 5 ಗ್ರಾಂ ಬಂಗಾರವನ್ನು ಆಯ್ಕೆ ಮಾಡುವ
ಪ್ರಕ್ರಿಯೆ. ಈಗ ಯಾರು ವಿಜೇತರ ಅಂತ ನಾವು ಆಯ್ಕೆ ಮಾಡಬೇಕಾಗಿದೆ. ಇದೀಗ ನಾನು ಕ್ಷೇತ್ರದ ಅರ್ಚಕರಾದಂತಹ ಚಂದ್ರ ಇವರಲ್ಲಿ 3ನೇ ವಿಜೇತರ ಆಯ್ಕೆ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ 3ನೇ ವಿಜೇತರು 5 ಗ್ರಾಂ ಬಂಗಾರ. ಇದು ಯಾರಿಗೆ ಹೋಗುತ್ತದೆ ಅಂತ ನಾವೀಗ ನೋಡೋಣ. 3ನೇ ವಿಜೇತರು ಇವರ ಕ್ರಮ ಸಂಖ್ಯೆ 006874 006874. ಓಕೆ, ಇವರು 3ನೇ ವಿಜೇತರಿಗೆ ಸಹ ನಾವು ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಇವರು ತಮ್ಮಲ್ಲಿರುವ ಅದೃಷ್ಟ ಚೀಟಿಯನ್ನು ಕ್ಷೇತ್ರದಲ್ಲಿ ಒಪ್ಪಿಸಿ 5 ಗ್ರಾಂ ಬಂಗಾರವನ್ನು ಆಯ್ಕೆ ಮಾಡಿಕೊಂಡು ತಾವು ಇದು ಕ್ಷೇತ್ರದಿಂದ ಕಲೆಕ್ಟ್ ಮಾಡಿಕೊಳ್ಬಹುದಂತ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತಿದ್ದೇವೆ. ಇದಕ್ಕೆ 1 ತಿಂಗಳ ಕಾಲಾವಕಾಶ ಇದೆ. 1 ತಿಂಗಳ ಅವಧಿ ಒಳಗಡೆ ಈ 3 ವಿಜೇತರು ಸಹ ಬಂದು ಕ್ಷೇತ್ರದಲ್ಲಿ ತಮಗೆ ಕೊಟ್ಟಿರುವಂತಹ ಅದೃಷ್ಟ ಚೀಟಿಯನ್ನು ತೋರಿಸಿ ಬಹುಮಾನವನ್ನು ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಇದರೊಂದಿಗೆ ಕ್ಷೇತ್ರದಲ್ಲಿ ನನ್ನೊಂದಿಗೆ ಕ್ಷೇತ್ರ ಧರ್ಮದರ್ಶಿಗಳು, ಅದೇ ರೀತಿ ಕ್ಷೇತ್ರದ ಪ್ರಧಾನ ಅರ್ಚಕರಿದ್ದಾರೆ. ಇವರು ಈ ಒಂದು ಅದೃಷ್ಟ ಚೀಟಿ ಯೋಜನೆಯ ಸಹಕರಿಸಲ್ಲ ಭಕ್ತಾಭಿಮಾನಿಗಳಲ್ಲಿ 2 ಮಾತುಗಳನ್ನು ನಿರ್ವಹಿಸುತ್ತಾರೆ. 100 ರೂಪಾಯಿ ಅದೃಷ್ಟ ಚೀಟಿ ಯೋಜನೆಯನ್ನು ಪಡೆದುಕೊಂಡು ಕ್ಷೇತ್ರಕ್ಕೆ ಸಹಕರಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ಎಲ್ಲರಿಗೂ ಸಿಗುವುದಿಲ್ಲ, ಯಾಕೆಂದರೆ ಇಷ್ಟು ಚೀಟಿಯಲ್ಲಿ 3 ಮಾತ್ರ ಸಿಕ್ಕಿದೆ, ಬಾಕಿಯವರು ಸಿಕ್ಕಿಲ್ಲ ಅಂತ ಬೇಸರ ಪಡಬಾರದು. ಯಾಕೆಂದರೆ ಈ ಹಣ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ವಿನಿಯೋಗ ಆಗುತ್ತೆ. ನಿಮ್ಮ ಹಣ ಯಾವತ್ತು ದೇವರಿಗೆ ಬೀಳುತ್ತೆ. ಆದ್ದರಿಂದ ಯಾರು ಬೇಸರ ಮಾಡಬೇಡಿ. 3 ಆಯ್ಕೆಯಾದವರು ಬಂಗಾರವಾದರೆ 3ನೇಯದು ಬಂಗಾರವಾದರೆ ಇವತ್ತು ಬಂದರೆ ನಾಳೆ ಕೊಡಬಹುದು. ಆದರೆ ವಾಹನ ಸಿಕ್ಕಿದವರು 2 ವಾಹನ ಸಿಕ್ಕಿದವರು, ಮೊದಲನೆಯದು ಮತ್ತು ಎರಡನೆಯದು ವಾಹನ ಸಿಕ್ಕಿದವರು ಚೀಟಿಯನ್ನು ತೋರಿಸಿ 1 ತಿಂಗಳು ಕಾಯಬೇಕಾಗುತ್ತೆ. ಯಾಕೆಂದರೆ ನಾವು ನಿಮ್ಮ ಹೆಸರಿಗೆ ಅಲ್ಲಿ ವಾಹನವನ್ನು ಖರೀದಿ ಮಾಡಲಿಕ್ಕೆ ನಿಮ್ಮ ಹೆಸರಿಗೆ ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ವಾಹನವನ್ನು ಇಲ್ಲಿ ತಂದು ಇಡುವುದಿಲ್ಲ. ನೀವು ಬಂದ ನಂತರ ನಿಮಗೆ ಯಾರಿಗೆ ಈ ವಾಹನ ಇವರಿಗೆ ಬಂದಿದೆ ಅವರು ಚೀಟಿಯನ್ನು ತೋರಿಸಿ ನಾವು ನಿಮ್ಮನ್ನು ಕಂಪನಿ ಮುಖಾಂತರ ಕರೆದುಕೊಂಡು ಹೋಗಿ ನಿಮಗೆ ಅದನ್ನು ತೆಗೆದುಕೊಡ್ತೇವೆ. 1 ತಿಂಗಳ ಒಳಗೆ ಈ ಚೀಟಿಯನ್ನು ತೋರಿಸಿ ನೀವು ನಮ್ಮಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಹಕರಿಸ ಎಲ್ಲ ಭಕ್ತಾಭಿಮಾನಿಗೆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಶ್ರೀ ದುರ್ಗಾ ಪರಮೇಶ್ವರಿ ವಾರಾಯಮ್ಮನ ಕ್ಷೇತ್ರ ಇದೇ ಬರುವಂತ ಅತಿ ಶೀಘ್ರದಲ್ಲಿ ಭೂಮಿ ಪೂಜೆ ಆನಂತರ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟವರಿಗೆ ನಮ್ಮ ಎಲ್ಲರದು ತಾಯಿಯ ಆಶೀರ್ವಾದ ನಿಮಗೆ ಯಾವಾಗಲೂ ಇರಲಿ. ಇನ್ನು ಮುಂದಕ್ಕೂ ನಿಮಗೆ ತಾಯಿ ಏನು ಬೇಡಿದ್ರು ಅದು ಅತಿ ಶೀಘ್ರದಲ್ಲಿ ನಿಮಗೆ ಕೂಡಿ ಬರಲಿ ಅಂತ ಕೇಳುತ್ತಾ, ಇನ್ನು ಮುಂದಕ್ಕೆ ತಾಯಿಯ ಕ್ಷೇತ್ರ ಅತಿ ಶೀಘ್ರದಲ್ಲಿ ಮುಂದುವರಿಯುತ್ತಾ ಇದೆ. ಸಹಕಾರ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೆ. ಎಲ್ಲರೂ ನಮಗೆ ಸಹಕಾರ ಕೊಡಿ ಅಂತ. ಅದೇ ರೀತಿ ಈ ದಿವಸ ಕ್ಷೇತ್ರದ ಜರುಗಿದಂತಹ ಇಲ್ಲಿ ಒಂದು ಅದೃಷ್ಟಶಾಲಿ ವಿಜೇತರನ್ನು ಆಯ್ಕೆ ಮಾಡುವುದರಲ್ಲಿ ನಮ್ಮೊಂದಿಗೆ ಸೇರಿದಂತಹ ದಿನಕರ್, ಅದೇ ರೀತಿ ಭಾಸ್ಕರ್ ಇವರಿಗೆ ಸಹ ನಾವು ಧನ್ಯವಾದ ಕೋರಿದ್ದೇವೆ. ಅದೇ ರೀತಿ ಎಲ್ಲಾ ಭಕ್ತಾಭಿಮಾನಿಗಳು ಇಷ್ಟರವರೆಗೆ ಕ್ಷೇತ್ರಕ್ಕೆ ಸಹಕಾರವನ್ನು ಕೊಡುತ್ತಿರುವಂತಹ ಎಲ್ಲರಿಗೂ ನಾವು ಅನಂತಪೂರ್ವಕವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಾವು ಇನ್ನೊಂದು ಅದೃಷ್ಟ ಚೀಟಿ ಯೋಜನೆ, ಕ್ಷೇತ್ರ ಜೀರ್ಣೋದ್ಧಾರಕ್ಕೋಸ್ಕರ 1,000 ಅದೃಷ್ಟ ಚೀಟಿ ಯೋಜನೆಯನ್ನು ಪ್ರಾರಂಭಿಸಿ 12 ತಿಂಗಳು ಕಳೆದಿವೆ. ಇನ್ನು ಕ್ಷೇತ್ರ ಅದು ಅದೃಷ್ಟ ಚೀಟಿ ಯೋಜನೆ ಕ್ಷೇತ್ರ ಬ್ರಹ್ಮಕಲಶ ಆಗ ತನಕ ನಡೆಯುತ್ತಿರುತ್ತದೆ. ಅದರಿಂದ ನಾವೆಲ್ಲರೂ 1 ಅದೃಷ್ಟ ಚೀಟಿಯಲ್ಲೂ ಸಹ ನಮ್ಮ ಭಾಗವಹಿಸಿ ಕ್ಷೇತ್ರದ ಜೀರ್ಣೋದ್ಧಾರ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಅದು ಪ್ರತಿ ತಿಂಗಳು ನಡೆಯುತ್ತದೆ. ಅದರಿಂದ ನಾವು ಪ್ರತಿಯೊಬ್ಬರಲ್ಲೂ ಸಹ ಮನವಿ ಮಾಡುವುದೇನೆಂದರೆ, ನೀವು ಈ ಒಂದು 1,000 ಅದೃಷ್ಟ ಚೀಟಿ ಯೋಜನೆಯನ್ನು ತೆಗೆದುಕೊಂಡು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಸಹಕರಿಸಿ ಅಂತ ಹೇಳಿ ಈ ದಿವಸ ಒಂದು 100 ರೂಪಾಯಿ ಅದೃಷ್ಟ ಚೀಟಿ ಯೋಜನೆಯ ಆಯ್ಕೆ ಮಾಡುವ ಅದೃಷ್ಟಶಾಲಿ ವಿಜೇತ ಆಯ್ಕೆ ಮಾಡುವ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ.